ನಾನು ಎನಿಸಿರ್ಲಿಲ್ಲ ನನ್ನ ಜೊತೆ ಈ ರೀತಿ ಆಗ್ಬೋದು ಅಂತ ಹೇಳಿ. ಇದು ನಂದು ಲಾಸ್ಟ್ ವಿಡಿಯೋ. ನನ್ನ ಹೆಸರು ಪ್ರಿಯಾ ಅಂತ, ನನ್ನ ಊರಿನವಳು. ನನ್ನ ಹೆಸರು ಮಧ್ಯಮ ಕುಟುಂಬ. 999997 ಆಗಿದೆ. ಇವತ್ತಿಂದ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಎನಿಸಿರಲಿಲ್ಲ ತುಂಬಾ ನಾವು ಅಜ್ಜ ಆಗೋ ತನಕ, ನಮ್ಮ ಮಕ್ಕಳಿಗೆ ಮಕ್ಕಳಾಗೋ ತನಕ ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡಬೇಕು ಹಾಗೆ ಅಂತೇಳಿ ತುಂಬಾ ಕನಸು ಕಂಡಿದ್ದೆ. ನಾನು ಎನಿಸಿರ್ಲಿಲ್ಲ ನನ್ನ ಜೊತೆ ಈ ರೀತಿ ಆಗ್ಬೋದು ಅಂತ ಹೇಳಿ. ಯಾವತ್ತು ದೇವರು ನನಗೆ ಕೈ ಬಿಟ್ಟವರಲ್ಲ, ಆದ್ರೆ ಈ ಟೈಮಲ್ಲಿ ನನ್ಗೆ ಯಾಕೆ ಹೀಗೆ ಆಯ್ತು ನನಗೆ ಗೊತ್ತಿಲ್ಲ. ಇನ್ನು ಬರುವ ಕಷ್ಟಗಳನ್ನು ನನಗೆ ನಿಮ್ಮ ಮುಂದೆ ಶೇರ್ ಮಾಡೋದು ಬೇಡ, ಹಾಗಾಗಿ ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಓಕೆ, ಯಾವಾಗ್ಲೂ ತುಂಬಾ ಖುಷಿಯಿಂದ ನಿಮ್ಗೆ ಫಸ್ಟಿಗೆ ನಾನು ಯಾವಾಗ್ಲೂ ಹೇಳೋದು, ಆದ್ರೆ ಇವತ್ತು ನಾನು ಏನ್ ಹೇಳಿ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಾಗೂ ಈ ರೀತಿ ಆಗುತ್ತಂತ ಹೇಳಿ ಕೂಡ ನಾನು ಎನಿಸಿರ್ಲಿಲ್ಲ. ಮೇನ್ ಆಗಿ ನನ್ನ ಇದ್ರಲ್ಲಿ ನಾನು ಏನು ಎನಿಸಿದ್ದೆ ಲೈಫ್ ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಆಗಿದೆ. ಹಾಗೆ ಎಂತ ಅಂತ ಹೇಳುದು, ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇನ್ನು ಇವತ್ತಿಂದ ಇದು ನಂದು ಲಾಸ್ಟ್ ವಿಡಿಯೋ. ಇವತ್ತಿಂದ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಗುದಿಲ್ಲ. ಕೆಲವು ಕಾರಣಗಳಿಂದ, ಪರ್ಸನಲ್ ಕೆಲವು ಕಾರಣಗಳಿವೆ, ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ನಾನು ಎನಿಸಿರ್ಲಿಲ್ಲ ತುಂಬಾ ನಾವು ಅಜ್ಜ ಆಗೋ ತನಕವೂ, ನಮ್ಮ ಮಕ್ಕಳಿಗೆ ಮಕ್ಕಳಾಗೋ ತನಕವೂ ನಿಮ್ ಜೊತೆ ಎಲ್ಲವನ್ನು ಶೇರ್ ಮಾಡ್ಬೇಕು ಹಾಗೀಗೆ ಅಂತೇಳಿ ತುಂಬಾ ಕನಸು ಕಂಡಿದ್ದೆ ನಾನು. ಅಚಾನಕ್ ಆಗಿ ಆಯ್ತು. ಯಾಕೆ ಗೊತ್ತಿಲ್ಲ, ನನಗೆ ನೀವೇ ಫ್ಯಾಮಿಲಿ, ನಿಮ್ಮನ್ನೇ ಎಲ್ಲರನ್ನು ಇದ್ ಮಾಡ್ಕೊಂಡಿದ್ದೆ. ಆದ್ರೆ ಇವಾಗ ಒಂದು ಫ್ಯಾಮಿಲಿ ಬಿಡುವಾಗ ಎಷ್ಟು ಕಷ್ಟ ಆಗುತ್ತೆ ಅದು ನಮ್ಗೆ ಮಾತ್ರ ಗೊತ್ತು. ಆದ್ರೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಹಾಗಾಗಿ ನಾನು ಇಲ್ಲಿಗೆ ನಿಲ್ಲಿಸ್ಬೇಕಾಗಿದೆ ಇದನ್ನು. ನೋಡೋಣ, ಮುಂದೆ ಆಗ್ಲಿಕ್ಕಿಲ್ಲ ನನಗೆ ಗೊತ್ತು. ಆದ್ರೂ ಕೆಲವು ರೀಸನ್ ಉಂಟು, ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಅನ್ಸುತ್ತೆ, ಕೆಲವೊಮ್ಮೆ ಬೇಡ ಅಂತ ಅನ್ಸುತ್ತೆ. ಸುಮಾರು ಡೀಪ್ ಆಗಿ ಉಂಟದು. ಹಾಗೂ ನಾನು ಎನಿಸಿರ್ಲಿಲ್ಲ, ನಿಜ ಎನಿಸಿರ್ಲಿಲ್ಲ ನಾನು ಈ ರೀತಿ ವಿಡಿಯೋ ಮಾಡ್ಲಿಕ್ಕೆ ಒಂದಿನ ಬರುತ್ತೆ ಅಂತ ಹೇಳಿ. ಆ ತುಂಬಾ ಕಷ್ಟಪಟ್ಟಿದ್ದೀನಿ ಈ ಒಂದು ಲೆವೆಲ್ಗೆ ಬರ್ಬೇಕಾದ್ರೆ. ಹಾಗೂ ನೀವು ತುಂಬಾ 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 ಪ್ರೀತಿ ಕೊಟ್ಟಿದ್ದೀರಾ, ಅದನ್ನ ನಾನು ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ಒಂದು ಹೆಸರು ಕೊಟ್ಟಿದ್ದೀರಾ ನನಗೆ, ಒಂದು ಒಳ್ಳೆ ಇದು ಕೊಟ್ಟಿದ್ದೀರಾ, ಅದು ನಾನು ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ಆದ್ರೆ ಇವಾಗ ನಾನು ಇದೆಲ್ಲವನ್ನು ಬಿಟ್ಟು ಕೆಲವು ಕಡೆ ಹೋಗ್ಬೇಕಾಗಿದೆ. ಕೆಲವು ಪರ್ಸನಲ್ ರೀಸನ್ ಇಂದ, ನಂದೇ ಕೆಲವು ಪರ್ಸನಲ್ ರೀಸನ್ ಇಂದ ನನಗೆ ಇನ್ನು ಮುಂದೆ ವ್ಲಾಗ್ ಮಾಡಲು ಆಗುದಿಲ್ಲ, ಮಾಡ್ಲು ಬಾರದಂತ ಹೇಳಿ ಆಗಿದೆ. ಹಾಗೆ ಅಷ್ಟು ಸಣ್ಣ ಸಣ್ಣ ರೀಸನ್ ಇದ್ರೆ ನಾನು ಈ ರೀತಿ ಎಲ್ಲ ಮಾತಾಡ್ತಾನೆ ಇರ್ಲಿಲ್ಲ. ತುಂಬಾ 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 ಪ್ರಾಬ್ಲಮ್ ಆಗಿದೆ. ಕೆಲವು ನಮ್ಮಿಂದಲೇ ಕೆಲವು ಮಿಸ್ಟೇಕ್ ಆಗಿ ಈ ರೀತಿ ಎಲ್ಲ ಆಗಿದೆ. ಹಾಗಾಗಿ ನಾನು ಎನಿಸಿದ್ದೀನಿ ಇದನ್ನು, ಈ ವಿಡಿಯೋವನ್ನು ಲಾಸ್ಟ್ ನಿಮ್ ಜೊತೆ ಒಂದು ಬಾಯಿ ಹೇಳಿ ಎಂಡ್ ಮಾಡ್ತೀನಿ ಅಂತ ಹೇಳಿ. ಈ ಲೆವೆಲ್ಗೆ ಬರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಎಷ್ಟು ಜನರದ್ದು ಏನೇನೋ ಕೇಳಿದ್ದೀನಿ, ಏನೇನೋ ಆಗಿದೆ, ಆದ್ರೂ ಒಂದು ಸ್ಟೇಜಿಗೆ ಬಂದಿದ್ದೀವಿ ಇವಾಗ. ಇದೆಲ್ಲ ಈಗ ನಾನಿದ್ದ ಒಂದು ಇದು ಎಲ್ಲ ನನಗೆ ಯೂಟ್ಯೂಬೇ ಕೊಟ್ಟಿತ್ತು, ನೀವೇ ಕೊಟ್ಟಿದ್ದು, ನಿಮ್ಮ ಪ್ರೀತಿನೇ ಕೊಟ್ಟಿದ್ದು. ಆದ್ರೆ ಇವಾಗ ನಾನು ಇದನ್ನೇ ಮುಂದುವರಿಸ್ತಿಲ್ಲ ಅಂತ ಹೇಳಿ ಹೇಳುವಾಗ ನನಗಿಂತ ನೋವು ನಿಮ್ಗೆ ಜಾಸ್ತಿ ಆಗುತ್ತೆ ಅಂತೇಳಿ ನನಗೆ ಗೊತ್ತುಂಟು. ನನ್ನಿಂದ ಸ್ವಲ್ಪ ಆದ್ರೂ ಸಾಧ್ಯ ಆಗೋದಿದ್ರೆ ನಾನು ಖಂಡಿತ ಮಾಡ್ತಾ ಇದ್ದೆ. ಆದ್ರೆ ನನ್ನ ಪ್ರಾಬ್ಲಮ್ ಇಂದ, ಕೆಲವು ಪ್ರಾಬ್ಲಮ್ ಬಂದಿದ್ರಿಂದ ನನಗೆ ಮೇನ್ ಆಗಿ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾಗಿದೆ. ನನಗೆ ತಡೀಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆಯಿಂದ ನಾನು ಎಷ್ಟೊಂದು ಸಫರ್ ಆಗಿದ್ರೆ ನನಗೆ ಮಾತ್ರ ಗೊತ್ತು, ಇದು ಎಷ್ಟೊಂದು ಸಫರ್ ಆಗಿದ್ದೀನಿ ಅಂದ್ರೆ ನಾನು. ಇದು ವಿಡಿಯೋ ಕೂಡ ನಾನು ಮಾಡ್ಲಿಕ್ಕೆ ಇರ್ಲಿಕ್ಕಿಲ್ಲ, ಆದ್ರೆ ಅಚಾನಕ್ ಆಗಿ ಮಾಯ ಆಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅಚಾನಕ್ ಆಗಿ ನೀವು ಎನಿಸ್ಬಹುದು. ಎಷ್ಟು ಜನ ಒಂದಿನ ವಿಡಿಯೋ ಲೇಟ್ ಆದ್ರೂ ನೀವು ಹೇಳ್ತೀರಾ ಯಾಕೆ ಹಾಕ್ಲಿಲ್ಲ ವಿಡಿಯೋ, ಯಾಕೆ. ಈಗ ಕೂಡ ನನಗೆ ಕೈಯೆಲ್ಲ ನಡೆಸ್ತಾ ಉಂಟು, ಅಷ್ಟು ಇದಾಗ್ತಾ ಉಂಟು, ಏನಾಗ್ತಾ ಉಂಟು. ನೀವೆಲ್ಲ ಎನಿಸ್ತೀರಾ ಯಾಕೆ ವಿಡಿಯೋ ಹಾಕ್ಲಿಲ್ಲ ಅಂತ ಮೆಸೇಜ್ ಮಾಡ್ತೀರಾ. ಹಾಗಾಗಿ ನಾನು ಎನಿಸಿದೆ ನಿಮ್ಮ ಹತ್ರ ಲಾಸ್ಟ್ ಗುಡ್ ಬೈ ಹೇಳಿನೇ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಹೇಳಿ. ಸಾರಿ, ನಾನು ಏನಾದ್ರೂ ಯಾವತ್ತಾದ್ರೂ ನಿಮ್ಗೆ ನೋವು ಮಾಡಿದಿನಾದ್ರೆ ಅಥವಾ ಏನಾದ್ರೂ ಮಾಡಿದಿನಾದ್ರೆ ಸಾರಿ. ಹಾಗೂ ನಾನು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಮುಂದೆ ಕೂಡ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮುಂದೆ ನೋಡೋಣ, ಏನಾದ್ರೂ ಸರಿಯಾದ್ರೆ, ಏನಾದ್ರೂ ಆದ್ರೆ ನಾನು ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀನಿ ಅಂತ ಇದ್ದೀನಿ. ಅಷ್ಟು ತನಕ ಆಗ್ಲಿಕ್ಕಿಲ್ಲ. ನನ್ನ ಫ್ಯಾಮಿಲಿ ಸಪೋರ್ಟ್ ನನಗೆ ಮೊದಲು ಕೂಡ ಇತ್ತು, ಈ ಡಿಸಿಷನ್ ಅಲ್ಲಿ ಕೂಡ ಎಲ್ಲರೂ ಸಪೋರ್ಟ್ ಅಲ್ಲಿ ಇದ್ದಾರೆ. ಅದು ನನಗೆ ತುಂಬಾ ಖುಷಿ.
ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಶೇರ್ ಮಾಡಬೇಡ, ಇರ್ಲಿ ಬಿಡು, ಹಾಗೆ ಹೀಗೆ ಅಂತೇಳಿ. ಆದ್ರೆ ನನಗೆ ಆಗ್ಲಿಲ್ಲ. ನಾನು ಇದನ್ನು ಹೇಳಲೇಬೇಕು ನಿಮ್ ಜೊತೆ. ಹೇಳಿದ್ರೆ ಖಂಡಿತ ಆಗ್ಲಿಕ್ಕಿಲ್ಲ. ಸುಮ್ಮನೆ ಇಷ್ಟು ಟೈಮ್ ನೀವು ನನಗೆ ಇಷ್ಟು ಸಪೋರ್ಟ್ ಮಾಡಿದ್ರಿ. ಇವಾಗ ನಾನು ಇದೆಲ್ಲ ಇರ್ಬೇಕಾದ್ರೆ ನೀವೇ ಕಾರಣ, ನಿಮ್ಮ ಪ್ರೀತಿನೇ ಕಾರಣ. ನೀವು ಇಷ್ಟು ಸಪೋರ್ಟ್ ಮಾಡಿದ್ಮೇಲೆ ಅರ್ಧದಲ್ಲಿ ನಾನು ಏನು ಹೇಳದೆ ಏನು ಇದು ಮಾಡದೆ ಗುಡ್ ಬೈ ಹೇಳಿದ್ರು ಅದು ಒಳ್ಳೇದಲ್ಲ ಅಂತ ಹೇಳಿ ನನಗೆ ಅನಿಸ್ತು. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ ರೀಸನ್ ಏನಾದರೂ ಶೇರ್ ಮಾಡ್ಲಿಕ್ಕಿದ್ರೆ ನಾನು ಇನ್ಸ್ಟಾದಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ. ಇದರಲ್ಲಿ ನನಗೆ ಯೂಟ್ಯೂಬಲ್ಲಿ ಆಗ್ತಾ ಇಲ್ಲ. ಈ ವಿಡಿಯೋ ಮಾಡಿದ್ದೆ ನಾನು ದೊಡ್ಡದು ಇವತ್ತು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಟೈಮ್ ನೀವು ನನ್ನ ಜೊತೆ ಇದ್ರಿ, ಎಲ್ಲದರಲ್ಲಿ ಇದ್ರಿ, ಎಷ್ಟು ಸಪೋರ್ಟ್ ಮಾಡಿದ್ರಿ, ಅಕ್ಕ ಅಂತ, ಮೇಡಮ್ ಅಂತ ಹೇಳಿ ಎಲ್ಲ ಕಡೆ ನನ್ನನ್ನು ಪ್ರೀತಿ, ಎಲ್ಲಿ ಸಿಕ್ಕಿದ್ರು ಪ್ರೀತಿಯಿಂದ ನೀವು ಸಿಕ್ಕಿದ್ರಿ. ನನ್ನ ಜೊತೆ ಫೋಟೋ ತೆಗಿತಾ ಇದ್ರಿ, ಅದು ಮಾಡ್ತಾ ಇದ್ರಿ. ಇಷ್ಟಿಗೆ ಮುಗಿಯುತ್ತಿದ್ದು, ಇನ್ನು ನನ್ನ ಫೇಮ್ ಇಷ್ಟಕ್ಕೆ ಮುಗೀತು ಅಂತ ಅನಿಸುತ್ತೆ ನನಗೆ. ಆಯ್ತು ನಂದು ಲಾಸ್ಟ್ ಇದು. ಹಾಗಾಗಿ ಯಾಕೆಂದ್ರೆ ಇನ್ನೂ ಬರುವ ಕಷ್ಟಗಳನ್ನು ನನಗೆ ನಿಮ್ಮ ಮುಂದೆ ಶೇರ್ ಮಾಡಲು ಬೇಡ. ಹಾಗಾಗಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆಗುವ ಅಚಾನಕ್ ಕೆಲವು ಘಟನೆಗಳು ನನಗೆ ನಿಮ್ ಜೊತೆ ಶೇರ್ ಮಾಡಲು ಬೇಡ. ಯಾಕೆಂದ್ರೆ ಅದರಿಂದ ನಿಮ್ಗೂ ತುಂಬಾ ನೋವಾಗುತ್ತೆ ಅಂತ ನನಗೆ ಗೊತ್ತುಂಟು. ಹಾಗಾಗಿ ನಾನು ಎಣಿಸಿರ್ಲಿಲ್ಲ ನನ್ನ ಜೊತೆ ಈ ರೀತಿ ಆಗ್ಬೋದು ಅಂತ ಹೇಳಿ. ಯಾವತ್ತು ದೇವರು ನನಗೆ ಕೈ ಬಿಟ್ಟವರಲ್ಲ. ಆದ್ರೆ ಈ ಟೈಮಲ್ಲಿ ನನ್ಗೆ ಯಾಕೆ ಹೀಗೆ ಆಯ್ತು ನನಗೆ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಇದು ನಂದು ಲಾಸ್ಟ್ ಗುಡ್ ಬೈ ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರೀತಿ ಕೊಟ್ಟದಕ್ಕೆ. ಹೀಗೇನೆ ಇರ್ಲಿ ನಿಮ್ಮ ಪ್ರೀತಿ. ಮುಂದೆ ಯಾವ ರೂಪದಲ್ಲಿ ಬಂದ್ರು ಅಥವಾ ಯಾವ ರೀತಿಯಲ್ಲಿ ನಾನು ಮುಂದೆ ಬರುವುದಾದ್ರೂ ನನಗೆ ಹೀಗೇನೆ ಸಪೋರ್ಟ್ ಕೊಡಿ ನೀವು. ಆದ್ರೆ ಈ ಮಧ್ಯಮ ಕುಟುಂಬ ಅಂತ ಹೆಸರು ಬ್ಲಾಗ್ ಎಲ್ಲವೂ ಇಲ್ಲಿಗೆ ಮುಗಿತದೆ, ಇನ್ನು ಮುಂದೆ ಇಲ್ಲ. ಅಷ್ಟೇ ಹೇಳಲಿಕ್ಕಿತ್ತು ನನಗೆ. ಕೆಲವರಿಗೆ ಮುಂದೆ ಗೊತ್ತಾಗ್ಬೋದು ಯಾಕೆ ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಅಂತ. ಮುಂದೆ ಕೆಲವರಿಗೆ ಬೇರೆ ಕಡೆ ನ್ಯೂಸ್ ಇಂದ ಅಥವಾ ಇನ್ನೂ ಕಡೆ ಎಲ್ಲಿಂದಾದ್ರೂ ಗೊತ್ತೇ ಆಗುತ್ತೆ, ಗೊತ್ತಾಗ್ಬೋದು. ಇನ್ನು ಕೆಲವು ಕಡೆ ನನಗೆ ನಿಜವಾಗ್ಲೂ ಹೇಳಲಿಕ್ಕೇನೆ ಬೇಡ ಏನು ಕೂಡ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಹೇಳಿ ಎಲ್ಲರೂ. ಬಾಯ್ ಹೇಳ್ರ. ಬಾಯ್ ಎಲ್ರಿಗೂ. ಗುಡ್ ಬೈ. ನೆಕ್ಸ್ಟ್ ಸಿಗ್ತೀನಿ ಇನ್ನೊಂದು ಜನ್ಮದಲ್ಲಿ ಅಷ್ಟೇ. ಓಕೆ, ಬಾಯ್ ಬಾಯ್. ಏಪ್ರಿಲ್ ಫುಲ್ ಮಾಡಿದೆ ನಿಮ್ಗೆ. ಏಪ್ರಿಲ್ ಫುಲ್ ಹೇಗಿದೆ ನಂದು ನಾಟಕ. ನನಗೆ ಯಾವಾಗ್ಲೂ ನಾಟಕ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಇವರೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ನನಗೆ ಅದು ಒಮ್ಮೆ ಇದಾಯ್ತು, ಫೀಲ್ ಆಯ್ತು. ನಾನು ನಿಜ ಬಿಡ್ತಾ ಇದ್ದೀನಿ ಏನೋ ಅಂತ ಹೇಳಿ. ಅಲ್ಲ ಅದ್ರಾಗಿಂತ ಅಲ್ಲ, ಇದ್ರಲ್ಲಿ ನಾನು ನಗಾಡ್ತಾ ಇದ್ದೆ ಸ್ಟಾರ್ಟಿಂಗ್. ಮತ್ತೆ ಮತ್ತೆ ಅದು ನನಗೆ ಆಯ್ತು. ನಾನು ನನ್ನ ಇದು ಹಾಗೆ ನನಗೆ ಫೀಲ್ ಆಯ್ತು. ಹಾಗೆ ಒಮ್ಮೆಲೆ ಕಣ್ಣಿಂದ ನೀರು ಬಂತು. ಅದು ಹೇಗೆ ಬಂತ ನನಗೆ ಗೊತ್ತಿಲ್ಲ. ಛೇ, ನಾನು ವ್ಲಾಗ್ ಬಿಡೋದು ಉಂಟ ಯಾವಾಗ್ಲಾದ್ರೂ. ಅದು ನಮ್ಗೆ ಒಂದು ಇದಾಗಿ ಉಳಿದಲ್ಲ, ವ್ಲಾಗ್ ಮಾಡದಿದ್ರೆ ಅದು ಆಗೋದಿಲ್ಲ ನಮ್ಗೆ. ಹಾಗೆ ಆಗಿದೆ. ನನಗೆ ನಿಜವಾಗ್ಲೂ ಇವತ್ತು ಹುಷಾರಿಲ್ಲ. 2 ದಿನದಿಂದ ನಾನು ಮಲಗಿದ್ದು ಹೇಳಲಿಲ್ಲ. ನನ್ನ ಮುಖ ಅದಕ್ಕೆ ಇವತ್ತು ಸರಿ, ನಿಮ್ಗೆ ಅದು ಸರಿಯಾಗಿದೆ ಅಲ್ಲ. ಹಾಗೆ ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ. ಮತ್ತೆ ಲಾಸ್ಟ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ತುಂಬಾ ದಿನದಿಂದ ಇತ್ತು. ನಿಮ್ಗೆ ಒಂದು ಸ್ವಲ್ಪ ಫುಲ್ ಮಾಡೋಣ. ನಾನು ಮಾಡ್ಲಿಲ್ಲ, ಒಂದು ಮಾಡೋಣ ಅಂತ ಹೇಳಿ ಆಯ್ತು. ಹಾಗೆ ಸುಮಾರು ಜನರಿಗೆ ಬೇಜಾರಾಗಿರ್ಬೋದು, ಸಾರಿ ನನ್ನಿಂದ ಬೇಜಾರಾಯ್ತಾದ್ರೆ. ಹಾಗೂ ಅಷ್ಟು ಬೇಗ ಹಾಗೆ ಏನಾದರೂ ಆದರೆ ನಾನು ಮಾತ್ರ ಬ್ಲಾಗ್ ನಿಲ್ಲಿಸಲಿಕ್ಕೆ ಆಗುತ್ತೆ. ಇದ್ರೆ ಮಾಡ್ತಾ ಇರ್ತೀನಿ ಕಂಟಿನ್ಯೂ ಆಗಿ, ಹಾಗೇನಿಲ್ಲ. ಹಾಗೆ ಇವರೆಲ್ಲ ಸುಮ್ಮನೆ ನನಗೆ ನಗಾಡ್ತಾ ಇದ್ರು ಹಿಂದಗಡೆ ಎಲ್ಲ. ನಾನು ಈಗ ಟವಲ್ ಇಟ್ಕೊಂಡು ಅಳುವಾಗಿ ಮಾಡ್ತೀನಿ. ಟವಲ್ ಒಳಗಡೆ ನಾನು ಈಗ ನಿಂತು ಟವಲ್ ಒಳಗಡೆ ಹೇಳ್ತಾ ಇದ್ದೀನಿ ಅವರಿಗೆ, ನನಗೆ ಸ್ವಲ್ಪ ಹೀಗೆ ಮಾಡಿ ಇವಾಗ ನಗಾಡ್ತಾ ಇದ್ದಾರೆ. ಅದು ಬೇಂಕಸಿ ನಾನು ಹಾಕ್ತೀನಿ ನೋಡಿ.
Biasa boleh raya itu. Tahu enggak? Bila tahu boleh. Bisa kan? Minum, tuh, Tapi ini roti mana? ನೋಡ ಗುಡ್ ಬೈ ಗಾಡಿ ಗುಡ್ ಡೇ ಮಾಡ್ಕೋ. ಹಾಗೆ ಹೀಗೆ ಅಂತ ಹೇಳಿ ಯಾವುದಾದ್ರೂ ಒಂದು ಸೀರಿಯಸ್ ಮ್ಯಾಟರ್ ಮಾಡಲಿಕ್ಕೆ ಬಿಟ್ರ ನನಗೆ ಒಂದು ಏಪ್ರಿಲ್ ಮಾಡ್ತೀನಿ. ಒಂದು ಎಷ್ಟು ವರ್ಷ ನಾನು ಯಾರಿಗೂ ಮಾಡಲಿಲ್ಲ. ಅದು ತಗೊಂಡ್ ಮಾಡಿ ಇದನ್ನ ನೋಡಿ ಅಂತ ಇದನ್ನ ಇಟ್ಕೊಂಡು ಏಪ್ರಿಲ್ ಇದು ಬ್ಲಾಗ್ ನಂದು ಲಾಸ್ಟ್ ಈ ಸಲ ಹೀಗೆ ಹೇಳ್ಬೇಕಾ? ಓಕೆ, ಸೈಡ್ ಕೂತ್ಕೊಳ್ಳಿಕ್ಕ ಬಂದು ಆಯ್ತಾ? ನಾನು ಅಳ್ತಾ ಇರ್ತೀನಿ, ನಾನು ಅತ್ತೆ ಇರ್ತೇವ. ನೀವು ನೋಡಿ ಬೇಜಾರಲ್ಲಿ ನೋಡಿ, ನಗಾಡಿದ್ರೆ ನೋಡಿ ಮತ್ತೆ. ಸ್ಟಾರ್ಟ್. ನೀವ್ಯಾಕೆ ಹೇಳುದು? ನೀವು ಅಳೋದಿಲ್ಲ, ನಾನು ಮಾತ್ರ ಅಳೋದು. ಅಲ್ಲ ನೀರು ಕುಡ್ತದ್ದು ಸ್ವಲ್ಪ ಪ್ರೀತಿಗೆ. ಮಂಗಗಳು. ಬೆಲ್ಲ ಬಾಟ್ಲಿ ಅದು ಯಾವ ನೀರು? ನಂದು ಇದು ನೀರಲ್ಲ ಅಲ್ಲ ಅದು. ಎಲೆಕ್ಟ್ರಾನ್ ಏನ ಏನ ಅಲ್ಲ, ಅಲ್ಲ. ಒಳ್ಳೆ ಅದಕ್ಕೆ ನೀರು. ಟೂ ಮಾಡಿ ಹೋಗ್ತಾನೆ. ನಾನು ಎನಿಸಿದದು ನಮ್ಗೆ ಇದಕ್ಕೆ ಕೊಟ್ಟಿದ್ರಲ್ಲ ORS. ORS. ಅದೆಂತ ಆಗುದು? ಅದು ಕುಡಿದ್ರೆ ಏನಾಗಲ್ಲ. ಕಂಟಿನ್ಯೂ ಮುಗಿಸಿ ಮಾರೆ. ಏಪ್ರಿಲ್ ಫುಲ್ ಇರುವ ಬೇಗ. ಈಗ ರೆಡಿ. ಪ್ಲೀಸ್. ಹೌದು ಸೇಮ್ ಸೇಮ್ ಎಲ್ಲಿ ಕೂತ್ಕೊಂಡಿದ್ದ ಅಲ್ಲೇ ಕೂತ್ಕೊಳ್ಬೇಕು. ಒಟ್ಟಾಸಿ ಕೂತ್ಕೊಳ್ಳಿಕ್ಕೆ ರೆಡಿ? ಓಕೆ. ನಾನು ತಿಳ್ಕೊಂಡು ಫೋಟೋ ನೀವು ಅಂತಿರ್ತಾರಲ್ಲ, ಹಾ. ನಾನು ತಿಳ್ಕೊಂಡು ಇಲ್ಲಿ ನಾವು ಇದ್ದೀವಿ ಕಂಟಿನ್ಯೂ ಆಗಿ. ಇನ್ನು ಕೂಡ ಸುಮಾರು ಮಾಡ್ಲಿಕ್ಕೆ ಉಂಟು ನಿಮ್ಮ ಜೊತೆ ವ್ಲಾಗ್ಸ್, ಇನ್ನು ಕೂಡ ಶೇರ್ ಮಾಡ್ಲಿಕ್ಕೆ ಉಂಟು. ಇವನ ಮದುವೆ ಶೇರ್ ಮಾಡ್ಲಿಕ್ಕೆ ಉಂಟು, ಅವನ ಮದುವೆ ಶೇರ್ ಮಾಡ್ಲಿಕ್ಕೆ ಪ್ರತಿಯೊಂದು. ಉಂಟು, ತಿಮ್ಮಿದ್ದು, ನನ್ನ ಮಕ್ಕಳದ್ದು, ನನ್ನ ಮೊಮ್ಮಕ್ಕಳದ್ದು ಎಲ್ಲ ಮಾಡ್ಲಿಕ್ಕೆ ಉಂಟು. ಎಂತ ಇಷ್ಟು ಬೇಗ ಬಂದ್ ಮಾಡಿದ್ರು ಇವತ್ತು ಫಸ್ಟ್ ನೈಟ್ ಎಲ್ಲ ಶೇರ್ ಮಾಡ್ಲಿಕ್ಕೆ. ಎದುರಿಗೆ ಹಾಕೊಂಡು ಈಗ ಹೇಳಿಕ್ಕೆ ಅಲ್ಲ. ಅಂಚಿನ ಅಡಿಯಲ್ಲಿ ನಾನು ಕೇಳೋದೆ ಎಂತ ಮಾಡ್ದ ಅಲ್ಲ, ಅವನು ಎಲ್ಲಿಂದ ತೆಗಿತಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸುಮಾರು ಜನ ಹೇಳ್ತಾರೆ ನಿಮ್ಮ ಮಗ ಎಲ್ಲಿಂದ ಮಾಡ್ತಾನೆ ನಮ್ಗೆ ಗೊತ್ತಾಗಲ್ಲ ಅಂತೇಳಿ. ಹಾಗೆ ನಿಂದು ಗೊತ್ತಿಲ್ಲ ಎಕ್ಸ್ಪೋಸ್ ಆದ್ರೆ ಮತ್ತೆ. ಓಕೆ, ನನಗೆ ಜೋರು ಹೊಟ್ಟೆನೂ ಹೋಗ್ತಾ ಉಂಟು. ಇನ್ನು ಮತ್ತೆ ಸಿಗ್ತೀನಿ ನಾನು. ಇನ್ನು ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಇದು. ನೋಡೋಣ. ಇವತ್ತು ನಿಜವಾಗ್ಲೂ ನನ್ನ ಹಸ್ಬೆಂಡ್ ಬರ್ಡೇ. ಹ್ಯಾಪಿ ಬರ್ಡೇ ಟು ಇದು ಗಂಟೆ ಮಾಡಿ ಹಾ, ಆದ್ರೆ ಎಂತ ಗೊತ್ತುಂಟಾ, ನನಗೆ ಹುಷಾರಿಲ್ಲದೆ ನಾವು ಅದನ್ನು ಕ್ಯಾನ್ಸಲ್ 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 ನೋ ಸಂಡೇ ಮಂಡೇ ಕ್ಯಾನ್ಸಲ್ ಬೇಡ. ಕ್ಯಾನ್ಸಲ್ ಇಲ್ಲ, ಸಂಡೇಗೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಮತ್ತೆ ಮೇನ್ ಏನಂದ್ರೆ ಇವತ್ತು ಲಾಸ್ಟ್ ವಿಡಿಯೋ ಹಾ, ಇವತ್ತಿದ್ದು ಲಾಸ್ಟ್ ವಿಡಿಯೋ ಅಲ್ಲ, ಅದು ನೆಕ್ಸ್ಟ್ಗೆಯಾ? ಹೌದಾ? ಅದು ಲಾಸ್ಟ್ ವಿಡಿಯೋ ಆಗಿ ಹೋಯ್ತು. ಓಕೆ, ಇನ್ನು ಹೋಗಿ ನಿಮ್ಮ ಕೆಲಸ ಮಾಡಿ, ನಾನು ನನ್ನ ವ್ಲಾಗ್ ಮಾಡ್ತೀನಿ. ಅದು ಆಗಿ ನೆಕ್ಸ್ಟ್ ವ್ಲಾಗ್ ಬಂತು. ಓಕೆ ಬಾಯ್ 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 ಬಾಯ್. Yes, see you guys.